ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರ ಹೊಲದಲ್ಲಂತರೂ ಕಾಮನ್ ಆಗಿ, ಅದರಾಗೂ ಎಸ್ಪೆಷಲಿ ಕಬ್ಬಿನ ಹೊಲದಾಗಂತರೂ ಈ ಬಿಳ್ಚಿ ಕಸ ಅಂತರೂ ಕಂಪ್ಲೀಟಾಗಿ ಎಲ್ಲರೂ ಹೊಲದಾಗ ಡ್ಯಾಮೇಜ್ ಮಾಡೋದು ಖಂಡಿತ. ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ಕಂಪ್ಲೀಟಾಗಿ ಬಿಳ್ಚಿ ಕಸದ ಬಗ್ಗೆ, ಅದು ಎಸ್ಪೆಷಲಿ ಕಬ್ಬಿನೊಳಗೆ ಇದು ಯಾವ ಥರ ಡ್ಯಾಮೇಜ್ ಮಾಡ್ತೈತಿ, ಬಿಳ್ಚಿ ಕಸ ಅಂದರೆ ಏನು, ಇದನ್ನು ಯಾವ ಥರ ನಾವು ಹತೋಟಿ ಮಾಡ್ಬೋದು, ಇದಕ್ಕೆ ಯಾವುದಾದ್ರೂ ಕೆಮಿಕಲ್ ಐತೋ ಅಥವಾ ರಾಸಾಯನಿಕ ಬಿಟ್ಟು ಮತ್ತು ಯಾವ ಬೇರೆ ಥರ ಯಾವ್ದಾರ ವಿಧಾನದೊಳಗೆ ಇದನ್ನು ಹತೋಟಿ ಮಾಡ್ಬೋದನ್ನ ನಾವು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ಟು ಅಂತಂದ್ರೆ ಇದನ್ನು ಯಾವ ಥರ ಹ್ಯಾಂಡಲ್ ಮಾಡ್ಬೋದು, ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ನಮಗೊಂದು ಐಡಿಯಾ ಬರ್ತೈತಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದಿರೋ ಥರ ನೋಡಿರಿ. ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋ ಒಳಗೆ ನಾವು ನೋಡೋಣಂತ. ಮೊದಲನೇದಾಗಿ ಬಿಳ್ಚಿ ಕಸ, ಅದನ್ನ ಇಂಗ್ಲೀಷ್ನಾಗ ಏನಂತ ಕರೀತಾರಪ್ಪ ಅಂತಂದ್ರೆ ಸ್ಟ್ರೈಗಾ ಅಂತ ಕರೀತಾರೆ. ಈಗ ನಾನು ಇದನ್ನು ಬಿಳ್ಚಿ ಕಸ ಅಂತ ಅಂದ್ಕೂಡಲೇ ಅಂತಂದ್ರೆ ನಾನು ಫಸ್ಟ್ ಏನು ವರ್ಡ್ ಯೂಸ್ ಮಾಡಿದೆ ಅಂದರೆ ಕಬ್ಬು. ಅಂದರೆ ಇದು ಯಾಕೆ ಕಬ್ಬು ಅಂತ ಯೂಸ್ ಮಾಡಿದೆ ಅಂದರೆ ಇದನ್ನು ಬರೋದು ಕಬ್ಬಿನಾಗ ಅಷ್ಟೆ. ಕಬ್ಬಿನಾಗ ಭಾಳ ಡ್ಯಾಮೇಜ್, ಸಿವಿಯರ್ ಡ್ಯಾಮೇಜ್ ಕೊಡ್ತೈತಿ ಕಬ್ಬಿನಾಗ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಜೋಳದೊಳಗೆ ಬರ್ತೈತಿ. ಜೋಳದೊಳಗೆ ಬರ್ತೈತಿ. ಯಾಕೆ ಕಬ್ಬು ಮತ್ತು ಜೋಳದೊಳಗೆ ಅಷ್ಟೇ ಯಾಕೆ ಬರ್ತೈತಿ, ಇದು ಬೇರೆ ಬೆಳೆ ಒಳಗೆ ಯಾಕೆ ಬರೋಂಗಿಲ್ಲ ಅನ್ನೋದು ಒಂದು ಪ್ರಶ್ನೆ ಮೂಡ್ತೈತಿ ಎಲ್ಲರಿಗೂ, ಸಾಮಾನ್ಯವಾಗಿ ಮೂಡುವಂಥ ಪ್ರಶ್ನೆ ಇದು. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಈ ಸ್ಟ್ರೈಗಾ, ಇಂಗ್ಲೀಷ್ನಾಗ ಇದನ್ನು ಸ್ಟ್ರೈಗಾ ಅಂತ ಕರೀತಾರೋ. ಇದು ಯಾವಾಗ ಬೆಳಿತೈತಪ್ಪ ಅಂತಂದ್ರೆ ಭೂಮಿ ಒಳಗೆ ಸ್ಟ್ರೈಗಾಲ್ ಅನ್ನೋ ಒಂದು ಕೆಮಿಕಲ್, ಅದು ಯಾವ ಭೂಮಿಯೊಳಗೆ ಇರ್ತೈತಿ ಆ ಭೂಮಿಯೊಳಗೆ ಈ ಸ್ಟ್ರೈಗಾ ಅನ್ನೋ ಬೆಳೆ ಬೆಳಿತೈತಿ. ಅದು ಕೆಮಿಕಲ್ ಅಂಶ ಅಂದ್ರೆ ಆ ಒಂದು ಅಂಶ ಭೂಮಿಯಾಗ ಇಲ್ಲಪ್ಪ ಅಂತಂದ್ರೆ ಇದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇದು ಆ ಒಂದು ಅಂಶಕ್ಕನ ಪ್ರಚೋದನೆ ಆಗಿ ಬೆಳೆದು ಬರ್ತೈತಿ ಸ್ಟ್ರೈಗಾಲ್ ಅನ್ನೋ ಅಂಶ. ಈಗ ಅರ್ಥ ಆಯ್ತು ನಿಮ್ಗೆ? ಹಂಗಂದ್ರೆ ಸ್ಟ್ರೈಗಾಲ್ ಅನ್ನೋ ಅಂಶ ಕಬ್ಬಿನೊಳಗೆ ಮತ್ತು ಜೋಳದೊಳಗೆ ಐತೇನ ಅಂತಂದ್ರೆ ಎಸ್. ಈ ಒಂದು ಅಂಶ ಏನೈತಲ್ಲ, ಈ ಕಬ್ಬು ಮತ್ತು ಜೋಳದ ಬೇರಿನೊಳಗೆ ಈ ಒಂದು ಸ್ಟ್ರೈಗಾಲ್ ಅನ್ನೋ ಅಂಶ ಬಿಡುಗಡೆ ಆಗ್ತೈತಿ. ಯಾವಾಗಪ್ಪ ಅಂದ್ರೆ ಬೆಳೆಯೋ ಟೈಮ್ನಾಗ ಇದು ಬಿಡುಗಡೆ ಆದ ಕೂಡಲೇ ಈ ಬಿಡುಗಡೆ ಆಗಿದ್ದ ರಾಸಾಯನಿಕದಿಂದ ಒಂದು ಪ್ರಚೋದನೆಗೆ ಒಳಪಟ್ಟು ಈ ಒಂದು ಸ್ಟ್ರೈಗಾ ಅನ್ನೋ ಒಂದು ಬೆಳೆ ನಮ್ಮ ಭೂಮಿಯಾಗ ಬೆಳೆದು ಬರ್ತೈತಿ. ಹಾಗಾಗಿ ಕಬ್ಬಿನ ಭೂಮಿ ಒಳಗಾಗ್ಬೋದು, ಜೋಳದ ಭೂಮಿ ಒಳಗಾಗ್ಬೋದು, ಇದು ಭಾಳ ಯಥೇಚ್ಛವಾಗಿ ಬರ್ತೈತಿ. ಈಗ ಗೊತ್ತಾಯ್ತು ನಿಮ್ಗೆ ಯಾಕೆ ಸ್ಟ್ರೈಗಾನ ಕಬ್ಬಿನ ಹೊಲದಾಗ ಬರ್ತೈತೆ ಅನ್ನೋದು ಆನ್ಸರ್ ಸಿಕ್ತು ನಿಮಗೆ. ಹಂಗಂದ್ರೆ ನೆಕ್ಸ್ಟ್ ಈಗ ಸ್ಟ್ರೈಗಾನ್ ಬಗ್ಗೆ ತಿಳ್ಕೋದಂದ್ರೆ, ಸ್ಟ್ರೈಗಾ ಅಂತ ಇಂಗ್ಲೀಷ್ನಾಗ ಕರೀತಾರೆ, ಇದನ್ನು ಕನ್ನಡದಾಗ ಉರಿಮಲ್ಲಿಗೆ ಕಸ ಅಂತ ಕರೀತಾರೋ. ನೆಕ್ಸ್ಟ್ ಬಿಳ್ಚಿ ಕಸ ಅಂತಲೂ ಕರೀತಾರೆ. ಬಿಳ್ಚಿ ಕಸ ಅಥವಾ ಉರಿಮಲ್ಲಿಗೆ ಯಾಕೆ ಕರೀತಾರಪ್ಪ ಅಂತಂದರೆ, ಈ ಒಂದು ಬಿಳ್ಚಿ ಕಸ ಏನೈತಲ್ಲ ದೊಡ್ಡದಾದ ಕೂಡಲೇ ಅಂದ್ರೆ ಹೂ ಬಿಡ್ತೈತಿ. ಈ ಹೂವು ಆಲ್ಮೋಸ್ಟ್ ಆಲ್ ಮಲ್ಲಿಗೆ ಹೂವಿನ ಗತೆ ಬೆಳ್ಳಗೆ ಇರ್ತೈತಿ, ಅಥವಾ ಒಂದೊಂದು ಭಾಗ ಗುಲಾಬಿ ಕಲರ್ ಬರ್ತೈತಿ. ಹಿಂಗೆ ಮಲ್ಲಿಗೆ ಹೂವಿನ ಗತೆ ಇರೋದಕ್ಕೆ ಇದನ್ನು ಬಿಳ್ಚಿ ಅಥವಾ ಉರಿಮಲ್ಲಿಗೆ ಕಸ ಅಂತ ಕರೀತಾರೆ. ಈ ಒಂದು ಹೂವಿನ ಆ ಹೂವು ಮಲ್ಲಿಗೆ ಹೂವಿನ ಗತೆ ಇರೋದಕ್ಕೆ. ಈ ಅಂದ್ರೆ ಕಬ್ಬಿಗೆ ಯಾಕೆ ಇದಕ್ಕೆ ಹೆಂಗೆ ಕಾಡ್ತೈತಿ ಅಂತಂದ್ರೆ, ಈ ಒಂದು ಬಿಳ್ಚಿ ಕಸ ಫಸ್ಟಿಗೆ ಅದ್ರ ಬೀಜ ಏನಿರ್ತೈತಲ್ಲ, ಬೀಜ ಉತ್ಪತ್ತಿ ಆಕೈತಿ. ಇದ್ರ ಬೀಜದ ಬಗ್ಗೆ ಹೇಳೋದಾದ್ರೆ, ಒಂದು ಗಿಡ ಏನೇ ಇಲ್ಲ ಅಂದರೂ ಸರಿ ಸುಮಾರು 15ರಿಂದ 20,000 ಬೀಜ ಒಂದು ಹೂವು ಅಷ್ಟು ಬಿಡುಗಡೆ ಮಾಡ್ತೈತಿ ಆ ದೊಡ್ಡ ಕ್ವಾಂಟಿಟಿ ಒಳಗೆ. ಅದ್ರ ಬೀಜ ಅಂದ್ರೂ ಏನು ಭಾಳ ದೊಡ್ಡ ಇರೋಂಗಿಲ್ಲ ರೀ. ಚಾ ಪುಡಿಗತಿ ಸೂಸಿರ್ತೈತಿ, ಪುಡಿಗತಿ ಇರ್ತೈತಿ ಬೀಜ. ಒಂದೇ ಗಿಡ ಏನೇ ಇಲ್ಲ ಅಂತಂದ್ರೂ 15ರಿಂದ 20, 30, 40,000 ಮಟನೂ ಬೀಜ ಪ್ರೊಡಕ್ಷನ್ ಮಾಡಿದ್ರೆ ಆ ಲೆವೆಲಿಗೆ ನಮ್ಮ ಭೂಮಿನಾಗ ಅದು ಬೀಜ ಮತ್ತೆ ಉಳಿತೈತಿ. ಅದು ಮತ್ತೆ ನೆಕ್ಸ್ಟ್ ಮುಂದಿನ ಸತಿ ಬೀಜದ ಬೀಜದ ಜೀವಿತಾವಧಿ ಕೇಳಿದ್ರೆ ನೀವು ಎಲ್ಲರಿಗೂ ವಿಚಿತ್ರ ಆಗ್ತೈತಿ. ಬೀಜ ಏನೇ ಇಲ್ಲ ಅಂದರೂ 15ರಿಂದ 20 ವರ್ಷ ನಮ್ಮ ಭೂಮಿಯೊಳಗೆ ನಮ್ಮ ಆ ಒಂದು ಬೀಜಕ್ಕೆ ಕಬ್ಬು ಅಥವಾ ನಾವು ಜೋಳ ಬೆಳಿಲೇ ಇಲ್ಲ ಅಂತಂದ್ರೂ ಜೀವಂತ ಇರೋವಂಥ ಕೆಪಾಸಿಟಿ, ಅದಕ್ಕೆ ಅಷ್ಟು ವಿಗರ್ ಕೆಪಾಸಿಟಿ ಐತಿ. ಅಂದ್ರೆ ನಾವು ನೆಕ್ಸ್ಟ್ 10 ವರ್ಷ 15 ವರ್ಷ ಬಿಟ್ಟು ನಾವು ಕಬ್ಬು ಹಾಕಿದ್ರು ಈ ಒಂದು ಸ್ಟ್ರೈಗಾ ಮತ್ತು ನಮ್ಮ ಕಬ್ಬಿಗೆ ಕಾಡೋದನ್ನ. ಹಂಗಾಗಿ ಇದೇನು ಮಾಡ್ತೈತಿ, ಇದಕ್ಕೆ ಸ್ವಂತ ಅಂದರೆ ಇದು ಯಾವ ಥರದ್ದು ಕಸ, ಯಾವ ಥರದ್ದು ಕಳೆ ಅನ್ನೋದು ನೋಡೋದಾದ್ರೆ ಇದೊಂಥರ ಬೇರು ಪರಾವಲಂಬಿ ಸಸ್ಯ ಅಂತ ಕರೀತಾರೆ. ಅಂದ್ರೆ ಇದು ಬೇರು ಪರಾವಲಂಬಿ ಅಂದರೆ ಇದಕ್ಕೆ ತನ್ನದೇ ಆದಂತಹ ಒಂದು ಆಹಾರನ ಪ್ರೊಡಕ್ಷನ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಉತ್ಪತ್ತಿ ಮಾಡೋಂಗಿಲ್ಲ ಇದು. ಈ ಒಂದು ಕಸ ನೀವು ಎದಕ್ಕೆ ನಮ್ಮ ಕಬ್ಬಿನಾಗಿ ಇದು ಭಾಳ ಕಾಡ್ತೈತಿ, ಬೇರೆ ಕಡೆ ಎಲ್ಲನೂ ಬರ್ತಾವೆ ಹೋಗ್ತಾವೆ, ಅವಕ್ಕೊಂದು ಔಷಧ ಹೊಡಿತೀವಿ, ಅವು ಸಾಯ್ಬೋದು, ಇಲ್ಲಾಂದ್ರೆ ಕೈಗಳೇ ತೆಗಿತೀವಿ. ಆದರೆ ಈ ಒಂದು ಬಿಳ್ಚಿ ಕಸ ಯಾಕೆ ಕಬ್ಬಿನಾಗ ಅಷ್ಟು ನಮೂನಿ ಸ್ಟ್ರಾಂಗ್, ಅಷ್ಟು ನಮೂನಿ ಇದು ಕಬ್ಬಿನೊಳಗೆ ಕಾಡ್ತೈತಿ ಅಂತ ನೋಡೋದಾದ್ರೆ ಇದರ ಮುಖ್ಯವಾದಂಥ ಲಕ್ಷಣ ಏನಪ್ಪ ಅಂದ್ರೆ ಇದು ಬೇರು ಪರಾವಲಂಬಿ. ಇದೇ ಮೇನ್ ಇರೋದು ಇದ್ರಾಗ, ಬೇರು ಪರಾವಲಂಬಿ ಅಂತ ಏನೈತಿ. ಹೆಂಗಂತಂದ್ರೆ ಇದು ಬೆಳೆದ ನಂತರ ಇದು ಬೆಳೆಯೋದು ಎಲ್ಲಪ್ಪ ಅಂತಂದ್ರೆ ಮುಖ್ಯವಾಗಿ ಕಬ್ಬಿನ ಬೇರಿಗೆ ಅಥವಾ ಜೋಳದ ಬೇರಿಗೆ ಹತ್ತೆ ಬೆಳಿತೈತಿ ಇದು. ಅಂದ್ರೆ ಬೇರಿನ ಮೇಲೆ, ಅಂದರೆ ಇದು ಬೆಳೆದ ನಂತರ ಆ ಬೇರಿನ ಮೇಲೆ ಬೆಳೆದ ನಂತರ ಆ ಕಬ್ಬಿನ ಬೇರಿನ ಮೇಲೆ ಬೆಳಿತೈತಲ್ಲ, ಆ ಬೇರಿನಿಂದ ಎಲ್ಲ ಪೋಷಕಾಂಶಗಳನ್ನ ಹೀರ್ಕೊಂಡೇ ಇದು ಬೆಳೆಯೋದು. ಸ್ವಂತವಾಗಿ ಇದು ಇದರದಾದಂಥ ಬೇರಿಲ್ಲ. ಇದ್ರದ್ದು ಬೇರೇನಿರ್ತಾವಲ್ಲ ಕಬ್ಬಿನ ಬೇರಿಗೆ ಹತ್ತಿ ಅದರಾಗಿನ ಪೋಷಕಾಂಶ ಹೀರ್ಕೊಂಡೆ ಇದು ಆಹಾರ ಉತ್ಪತ್ತಿ ಮಾಡೋದು, ಇದು ಹೂ ಉತ್ಪತ್ತಿ ಮಾಡೋದು, ಹೂ ಬಿಡೋದು ಎಲ್ಲ ಅವಾಗ ಮಾಡೋದು. ಇದು ಬೇರಿಲ್ಲ ಅಂತಂದ್ರೆ ಇದು ಕೆಲಸ ಇಲ್ಲ. ಹಾಗಾಗಿ ಇದರಾಗಿ ಇದು ಬಂತಂದ್ರೆ ಯಾಕೆ ಏನೇ ಇಲ್ಲಾಂದ್ರೆ ಹೆಚ್ಚು ಕಡಿಮೆ 50-60% ಮಟ್ಟ ಕಬ್ಬಿನಾಗಿದ್ದು ಇಳುವರಿ ಕುಂಠಿತ ಮಾಡಿಬಿಡ್ತೈತೆ.
ಬೇರಿನಿಗೆ ಬರೋದ್ರಿಂದ. ಹಾಗಾಗಿ ಇದು ಎಲ್ಲ ಕಸಕ್ಕಿಂತ ಎಲ್ಲ ಕಳೆಕ್ಕಿಂತ ಭಾಳ ಇಂಪಾರ್ಟೆಂಟ್ ಕಬ್ಬಿನಾಗಿ ಇದನ್ನು ಹ್ಯಾಂಡಲ್ ಮಾಡೋದು ಭಾಳ ಅವಶ್ಯಕತೆ ಇರ್ತದೆ ಅನ್ನೋ ರೀಸನೇ ಇದೆ. ಕಬ್ಬಿನ ಬೇರಿಗೆ ಬಂದುಬಿಡ್ತೈತೆ ರೀ. ಹಾಗಾಗಿ ಇದು ಕಬ್ಬಿನ ಬೇರಿಗೆ ಬರೋದ್ರಿಂದ ಈ ಒಂದು ಕಳೆನ ಭಾಳ ನಾವು ಪ್ರಮುಖವಾಗಿ ಪರಿಗಣಿಸಿ ಕಬ್ಬಿನ ಬೆಳೆ ಒಳಗೆ ಇದನ್ನು ಹತೋಟಿ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಈಗ ಇದು ಕೆಮಿಕಲ್ ಅಂತ ಕೇಳ್ತಾರೆ ಒಂದಿಷ್ಟು ಜನ. ಫಸ್ಟಕ್ಕೆ ಇದು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಹೂವು ಆಡೋಕ್ಕಿಂತ ಮುಂಚಿತವಾಗಿನ ಈ ಒಂದು ಕಬ್ಬಿನೊಳಗೆ ಈ ಒಂದು ಕಳೆನ ನಾವು ತೆಗೆದು ಒಗೆಯುವಂಥ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ಹೂವು ಆಡೋದಂದ್ರೆ ನಿಮ್ಗೆ ಹೇಳಿದೆ ನಾನು, ಏನೋ ಇಲ್ಲಾಂದ್ರೆ 50-60 ಬೀಜ ರೆಡಿ ಮಾಡ್ತೈತಿ. ಅದು ಮುಂದಿನ ಸೀಸನ್ ನಮಗೆ ಕಾಡೋದಿಲ್ಲ. ಹೂವು ಆಡೋಕ್ಕಿಂತ ಮುಂಚೆ ಯಾವುದೇ ಕಳೆ ಇರಲಿ, ಇದು ಒಂದೇ ಅಂತಲ್ಲ, ಯಾವುದೇ ಕಳೆ ಇದ್ರೂ ಹೂವು ಆಡೋಕ್ಕಿಂತ ಮುಂಚಿತವಾಗಿ ಅದನ್ನು ಕಿತ್ತು ಎಸೆಯೋದು ಮೊದಲು ಕೆಲಸ ಮಾಡ್ಬೇಕು ನಾವು, ಬೀಜ ಬರೋಕ್ಕಿಂತ ಮುಂಚಿತವಾಗಿ. ಇದು ಒಂದು ಕೈಗಳೇ ತೆಗೆದಿರ್ತೈತಿ. ಒಂದಿಷ್ಟು ಜನ ರೈತರು ಒಂದಿಷ್ಟು ಭಾಗ ಕಡೆ ನಾನು ನೋಡಿದಂಗೆ ಏನು ಮಾಡ್ತಾರೆ, ಉಪ್ಪನ್ನು ಯೂಸ್ ಮಾಡ್ತಾರೆ. ಯೂರಿಯಾ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಅದ್ರದ್ದು ಬುಡಕ್ಕೆ ಸ್ಪ್ರೇ ಮಾಡೋದಾಗ್ಬೋದು ಅಥವಾ ಅದ್ರ ಬುಡಕ್ಕೆ ಹಾಕೋದು ಮಾಡ್ತಾರೆ. ಇದು ಒಂಥರ ಓಕೆನಾ, ಬಟ್ ಏನಾಕೈತಿ, ಉಪ್ಪು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮದು ಭೂಮಿ ಕ್ಷಾರ ಆಗೋಕ್ಕೆ ಚಾಲು ಆಗ್ತೈತಿ. ಹಾಗಾಗಿ ಇದೊಂದು ಮೆಥಡ್ ಒಂದು ಸ್ವಲ್ಪ ಅನ್ಸೈಂಟಿಫಿಕ್, ಆದರೂ ಇದನ್ನು ಯೂಸ್ ಮಾಡಬಹುದು. ಉಪ್ಪು ಮತ್ತು ಯೂರಿಯಾ ಹಾಕಿ ಸ್ಪ್ರೇ ಮಾಡೋದ್ರಿಂದ ಉಪ್ಪು ಏನಾಕೈತಿ, ಉಪ್ಪಿನ ಕೆಲಸ ಏನಪ್ಪ ಅಂತಂದ್ರೆ ನೀರನ್ನು ಹಿರ್ಕೋತೈತೆ. ಅದು ಯಾವುದೋ ಒಂದು ವಸ್ತುನ್ಯಾಗ ನಾವು ಉಪ್ಪು ಹಾಕಿದ್ವು ಅಂತಂದ್ರೆ ಅದ್ರಾಗ ಇರುವಂಥ ಅಷ್ಟು ನೀರನ್ನು ಹಿರ್ಕೊಂಡ್ಬಿಡ್ತೈತಿ. ಅಂದ್ರೆ ನಿರ್ಜಲೀಕರಣ ಮಾಡ್ತೈತಿ, ಡಿಹೈಡ್ರೇಟ್ ಮಾಡ್ತೈತಿ ಗಿಡನ. ಈಗ ಅದು ಕಳೆ ಅಂತಲ್ಲ, ಯಾವುದೋ ಗಿಡಕ್ಕೆ ನಾವು ಹಂಗೆ ಸ್ಪ್ರೇ ಮಾಡಿದ್ರು ಡಿಹೈಡ್ರೇಟ್ ಮಾಡ್ತಂದ್ರೆ ತಾನು ಸಾಯ್ತೈತಿ. ಈ ಒಂದು ಅದರಿಂದನೂ ಸೈಂಟಿಫಿಕ್ ರೀಸನ್ ಐತಿ. ಹಾಗಾಗಿ ಯೂರಿಯಾ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಬಹುದು. ಆದರೆ ಇದು ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡೋಂಗಿಲ್ಲ. ನೆಕ್ಸ್ಟ್ ಇದನ್ನಿಲ್ಲಪ್ಪ ಅಂತಂದರೆ ಇದು ಒಂದು ಬ್ರಾಡ್ ಲೀಫ್ ಅಂದರೆ ದೊಡ್ಡ ಎಲೆ ಕಸ ಆಗಿರೋದ್ರಿಂದ ನಾವು 2,4-ಡಿ ಸೋಡಿಯಂ ಬರ್ತೈತಿ. 2,4-ಡಿ ಸೋಡಿಯಂ ಕಳೆನಾಶಕನೂ ನಾವು ಯೂಸ್ ಮಾಡ್ಬೋದು. 2,4-ಡಿ ಕಸದ ಎಣ್ಣೆ ಹೊಡೆಯೋದ್ರಿಂದ ಅಂದರೆ ಹೂ ಆಡೋಕ್ಕಿಂತ ಮುಂಚಿತವಾಗಿ ಇದನ್ನು ಹೊಡೆದು ಅಂತಂದ್ರೆ ನಾವು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಆದರೂ ಇದನ್ನು ಹೂ ಆಡೋಕ್ಕಿಂತ ಮುಂಚಿತವಾಗಿ ನಾವು ತೆಗೆದಿದ್ವಿ ಚಲೋ. ಈಗ ಹಂಗೆ ಕೇಳಿದರೆ ಇದಕ್ಕೆ ಯಾವ್ದಾರ ಕಳೆನಾಶಕ ಐತೆ ಅಂತ ಕೇಳಿದ್ರೆ ಎಕ್ಸಾಕ್ಟಾಗಿ ಇನ್ನವರೆಗೂ ಈ ಒಂದು ಬಿಳಿಚಿ ಕಸಕ್ಕೆ ಕಳೆನಾಶಕ ಯಾವುದೂ ಬಂದಿಲ್ಲ. ಅದು ನಾವು ಸಮಗ್ರವಾಗಿ ಇಂಟಿಗ್ರೇಟೆಡ್ ಆಗಿ ನಾವು ಹಿಂಗೆ ಒಂದು ಸ್ವಲ್ಪ ಕೈಗಳೇ ತೆಗೆದೊಗೆಯೋದು ಅಥವಾ ಹಿಂಗೆ ಏನಾರ 2,4-ಡಿ ಸ್ಪ್ರೇ ಮಾಡ್ಬೋದು. ಈ ಥರ ಮಾಡಿ ಏನಾದರೂ ಕಂಟ್ರೋಲ್ ಮಾಡಿದರೆ ಮಾಡ್ಬೋದು. ಇಲ್ಲಾಂದ್ರೆ ಬೆಳೆ ರೊಟೇಟ್ ಮಾಡ್ಬೇಕು ನಾವು. ಅಂದ್ರೆ ಪ್ರತಿ ಸತಿ ಕಬ್ಬು ಬೀಳೋದ್ರಕ್ಕಿಂತ ಈ ಬೇರೆ ಬೆಳೆ ನಡಕ್ಕೆ ಹಾಕೊಳ್ಳೋದ್ರಿಂದ ಅಥವಾ ಕಬ್ಬಿನ ಸಾಲೊಳಗೆ ಬೇರೆ ಸೋಯಾಬೀನ, ಅಲಸಂದಿ, ಹೆಸರು, ಉದ್ದು ಈ ಥರ ಏನಾರ ಬೇರೆದು ಹಾಕೊಳ್ಳೋದ್ರಿಂದ ಸ್ಟ್ರೈಗಾದ್ನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಬೋದು. ಅಂದರೆ ಅದು ಒಂದು ಸ್ವಲ್ಪ ಸಪ್ರೆಸ್ ಮಾಡ್ತೀವಿ. ಸೊ ಇದಿಷ್ಟು ಬಿಟ್ಟರೆ ಇದ್ರಾಗ ಮತ್ತೆ ಸ್ಟ್ರೈಗಾನ ಕಂಟ್ರೋಲ್ ಮಾಡ್ಬೇಕಂತೇಳಿ ಯಾವುದೂ ಕೆಮಿಕಲ್ ಇಲ್ಲ. ಸೊ ಈ ಥರ ನೀವು ಸಮಗ್ರವಾಗಿ ಸ್ಟ್ರೈಗಾನ ಕಂಟ್ರೋಲ್ ಮಾಡ್ಬೋದು. ಬಿಳಿಚಿ ಕಸ ಅಥವಾ ಉರಿಮಲ್ಲಿಗೆ ಕಸ ಅಂತ ಏನು ಕರಿತೀವಿ, ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಇನ್ನೂ ಒಂದು ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾರ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಧನ್ಯವಾದಗಳು.